ಜಿಹಾದಿಗಳು ಒಬ್ಬರು ಕಾಣಿಸ್ತಾ ಇಲ್ಲ ರಸ್ತೆ ಒಳಗಡೆಗೆ. ಟಿಪ್ಪು ಅಂತಹ ಪವಿತ್ರ ಪುಣ್ಯ ಭೂಮಿನಲ್ಲಿ ಪ್ರತಿಯೊಬ್ಬರ ಮೈಯನ್ನು ಕೂಡ ಅರಿತಿರ್ತಕ್ಕಂಥದ್ದು ಹಿಂದುತ್ವದ ರಕ್ತ. ಇಲ್ಲಿವರೆಗೂ ಹಲವಾರು ಹಿಂದೂ ಮುಸ್ಲಿಂ ಗಲಾಟೆಗಳಾಗಿತ್ತು. ಆದ್ರೆ ಹಿಂದೂ ಹುಡುಗರನ್ನ ಬಂದು 45 ಜನ ಗುಂಪು ಕಟ್ಟಿಕೊಂಡು ಮೈ ಮುರ್ತಕ್ಕಂಥ ತಾಕತ್ ಬಂದಿರೋದು ಇವಾಗೇನೆ ಈ ಜಿಹಾದಿಗಳಿಗೆ. ಈ ಜಿಹಾದಿ ಸರ್ಕಾರದ ಕಾರಣಕ್ಕೋಸ್ಕರ ಹಿಂದೂ ಹುಡುಗರು ಮೈ ಮುಟ್ಟೋ ಅಷ್ಟು ದುರಾಂಕಾರ ಬಂದಿದೆ ಬಟ್ಟೆ ಹೈದರಿಗೆ ಬಿಡ್ಬೇಕಾದ ದನಗಳಿಗೆ. ಬಂಧುಗಳೇ ನೋಡಿ, ಇವತ್ತು ಆಗಿರ್ತಕ್ಕಂಥ ಅಕ್ರಮ ಕಸಾಯಿ ಕಲೆಗಳು ಖಂಡಿತವಾಗ್ಲೂ ಬಂದಾಗಲೇಬೇಕು. ಯಾವ ಜಿಹಾದಿಗಳು ನಮ್ಮ ಹುಡುಗರ ಮೈ ಮುಟ್ಟಿದ್ರಲ್ಲ, ಆ ಜಿಹಾದಿಗಳನ್ನ ಜೈಲಲ್ಲಿ ತಂದು ಎಳೆದಾಕಿ ಅವರಿಗೆ ಚರ್ಮ ಸುಡಿತರ ಅಥವಾ ಆ ಕೆಲಸವನ್ನು ಹಿಂದೂಗಳೇ ಮಾಡ್ಬೇಕು, ಪೊಲೀಸ್ ತೀರ್ಮಾನ ಮಾಡಬೇಕು. ನೋಡಿ, ಈ ಜಿಹಾದಿ ಸರ್ಕಾರದಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಹಿಂದೂ ಹುಡುಗರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ, ಗೋಪಾಲಕರು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಆ ಪೊಲೀಸ್ ಲಾಠಿಗೆ ಆಗ್ಲೇ ದುರಂಕಾರ ಬಂದಿದೆ. ಆ ಹಿಂದೂ ಹುಡುಗರ ಮೈ ಮುಟ್ಟುತ್ತಲ್ಲ ಪೊಲೀಸ್ ಲಾಠಿ. ಆ ಪೊಲೀಸ್ ಲಾಠಿಗೆ ಎಚ್ಚರ ಕೊಡ್ತಿದ್ದೀನಿ, ಇನ್ನು ಕೇವಲ 2 ವರ್ಷನೇ ಮ್ಯಾಕ್ಸಿಮಮ್, ಆಮೇಲೆ ನಮ್ದೇ ಸರ್ಕಾರ ಬರುತ್ತೆ. ಪೊಲೀಸ್ ಲಾಠಿ ಏನಾದ್ರೂ ಮತ್ತೆ ಹಿಂದೂಗಳ ಮೈ ಮೇಲೆ ಬಿತ್ತು ಅಂತ ಹೇಳಿದ್ರೆ ಹಾವಿಗೆ 12 ವರ್ಷ ಇರುತ್ತೆ, ಹಿಂದೂಗಳಿಗೆ ಸಾಯೋವರೆಗೂ ವರ್ಷ ಇರುತ್ತೆ. ನಾವು ಈ ಜಿಹಾದಿಗಳನ್ನೂ ಬಿಡೋದಿಲ್ಲ, ಹಿಂದೂಗಳ ಮೈ ಮುಟ್ಟೋದಕ್ಕಿಂತ ಯಾರನ್ನೂ ಬಿಡೋದಿಲ್ಲ. ಈ ಒಗ್ಗಟ್ಟಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ. ನಮ್ಮ ಮತ್ತಿಗೆ ಮಾಡ್ತಾರೆ. ಹಾಗಾಗಿ ರಾಜಕೀಯ ಏನಾಗುತ್ತೆ ಅಂದ್ರೆ ಅದೊಂದು ನಂಬರ್ ಗೇಮ್ ಆಗಿರ್ತದೆ. ಅವರು ಎಲ್ಲರಿಗೂ ಸರಿಸಮಾನವಾಗಿ ಹೋಗುವಂತದ್ದು ರಾಜಕಾರಣ ಆಗಿರ್ತದೆ. ಆದ್ರೆ ನಾವು ಹಿಂದೂಗಳು ನಮಗೆ ಅವಶ್ಯಕತೆ ಇರೋದು ಈ ದೇಶ ಧರ್ಮ ಎಷ್ಟು ಮುಖ್ಯನೋ ಆ ರಾಜಕೀಯನ್ನು ಅಲ್ಲಿಗೆ ನಮಗೆ ಸಪೋರ್ಟಿವ್ ಆಗಿ ತರ್ಕೊಳ್ಳುವಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೋಬೇಕು ಹೊರತು ಎಲ್ಲದನ್ನೂ ಕೂಡ ನಾವು ರಾಜಕೀಯವರ ಮೇಲೆ ಕೈ ತೋರಿಸೋದು ತಪ್ಪಾಗತ್ತೆ. ಇವತ್ತು ಕಿತ್ತೂರಿನಲ್ಲಿ ಇಂತಹ ಘಟನೆ ನಡೆದಿದೆ. ಆಕ್ಚುಲಿ ನಾವು ಇಷ್ಟೆಲ್ಲ ಜನ ಸೇರಿದೀವಿ, ಯಾರು ನಮ್ಮ ಒಂದು ಸಂರಕ್ಷಣೆಗೆ ಏನು 5 ಜನ ಅಂತೀವಿ. ಸಾಕಷ್ಟು ಜನಗಳಿಗೆ ಈ ನಡುವೆ ಹಲ್ಲೆ ಆಗಿದೆ. ಬರೀ ಕಿತ್ತೂರಂತಲ್ಲ, ಜಿಹಾದಿಗಳ ಹಬ್ಬ ಬಂತಂದ್ರೆ ಯಾವ್ದಾದ್ರು ಒಂದು ದೊಡ್ಡ ಘಟನೆಗಳನ್ನ ಈ ಜಿಹಾದಿಗಳು ಮಾಡೇ ಮಾಡ್ತಾರೆ. ಎಲ್ಲಿ ಹೋದ್ರೂ ಕೂಡ ಅವರ ಹಬ್ಬದಲ್ಲಿ ನಮ್ಮನ್ನ ಕ್ರೂರತ್ವವನ್ನು ಮಾಡಿ ಅವರು ನಗುನಗುತ್ತಾ ನಮ್ಮ ಗೋಮಾತೆಯನ್ನು ಕತ್ತರಿಸಿಕೊಂಡು ಹಬ್ಬ ಮಾಡುವಂತ ವಂಶಸ್ಥರಿದ್ದಾರೆ. ಇವತ್ತು ನೀವು ಹೇಳ್ತೀರಿ ಚಾಮರಾಜಪೇಟೆ ಕ್ಷೇತ್ರದಲ್ಲಿರುವಂತಹ ಜಮೀರು ಇಡೀ ರಾಜ್ಯವನ್ನೇ ಆಳ್ತಾ ಇದ್ದಾನೆ. ಇಡೀ ದೇಶದಲ್ಲಿ ಜಿಹಾದಿಗಳು ಬೆಳಿಗ್ಗೆ ಕೆಲಸಕ್ಕೆ ಹೋದ್ರೆ ಮಾತ್ರ ಸಾಯಂಕಾಲ ಊಟ ಇದೆ. ಆದ್ರೆ ಕರ್ನಾಟಕದಿಂದ ಇಡೀ ದೇಶಕ್ಕೆ ಜಿಹಾದಿಗಳಿಗೆ ಫಂಡ್ ಸಂಗ್ರಹ ಆಗುತ್ತಂದ್ರೆ ಎಷ್ಟು ಶ್ರೀಮಂತ ರಾಜ್ಯ ಆಗಿರ್ಬೋದು ನಮ್ಮ ಕರ್ನಾಟಕ. ಹಾಗಾಗಿ ನಾವೆಲ್ಲರೂ ಇನ್ನು ಮುಂದೆ ಯಾವುದೇ ಪಕ್ಷಪಾತ ನಮಗೇನಿಲ್ಲ. ನಾವು ಹಿಂದೂಗಳಾಗಿ ಬೀದಿಗಿಳಿಬೇಕಾಗಿದೆ. ನಮ್ಮ ಹೋರಾಟಗಳನ್ನು ನಾವೇ ಮಾಡ್ಕೊಳ್ಬೇಕಾಗಿದೆ. ನಾವು ಎಲ್ಲರೂ ಕೂಡ ನಾಯಕರಾಗಬೇಕು. ಯಾರೋ ಒಂದು ವ್ಯಕ್ತಿಗೆ ಹಿಂಭಾಗಕ್ಕೆ ಹೋಗೋದಕ್ಕಿಂತ ಎಲ್ಲೇ ಅನ್ಯಾಯ ನಡೆದರೂ ಕೂಡ ಕನ್ಸುಂಟಾಗಬೇಕು. ಹೇಗೆ 2ನೇ ಟಿಪ್ಪು ಸುಲ್ತಾನ್ ಜಮೀರ್ ಆಗಿದ್ದಾರೆ, ಅದೇ ರೀತಿ ನಾವು ಕೂಡ ಶಿವಾಜಿ ಮಹಾರಾಜರ ರೀತಿಯಲ್ಲಿ ಆಗ್ಬೇಕಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ಹಲ್ಲೆ ಆಗಿದೆ ಅಂತ ನಾವು ಹೇಳೋಣ.